ನೀವು ಒಂದು ರೆಸ್ಟೋರೆಂಟ್ ಬಿಸ್ನೆಸ್ ನಡೆಸ್ತಾ ಇದ್ದೀರಿ. ನಿಮ್ಮಲ್ಲಿಗೆ ಝೊಮ್ಯಾಟೊ ಮತ್ತು ಸ್ವಿಗ್ಗಿಯ ರೆಪ್ರೆಸೆಂಟೇಟಿವ್ಸ್ ಬರ್ತಾರೆ. ಅವ್ರು ಹೇಳ್ತಾರೆ, ನಾವು ಫುಡ್ ಡೆಲಿವರಿ ಆಪಿನವರು ನಿಮ್ಮ ರೆಸ್ಟೋರೆಂಟ್ ನ ಮೆನುವನ್ನ ನಮ್ಮಲ್ಲಿ ಲಿಸ್ಟ್ ಮಾಡಿ, ನಮ್ಮ ಕಸ್ಟಮರ್ಸ್ ನಿಮ್ಮ ರೆಸ್ಟೋರೆಂಟ್ ಇಂದ ಫುಡ್ ಡೆಲಿವರಿಗೆ ಏನಾದರೂ ರಿಕ್ವೆಸ್ಟ್ ಕಳಿಸಿದ್ರೆ ನಾವು ಅದನ್ನ ನಿಮಗೆ ಹೇಳ್ತೀವಿ. ನೀವು ಆ ಫುಡ್ ಪ್ರಿಪೇರ್ ಮಾಡಿಡಿ, ನಾವು ಅದನ್ನ ಮನೆಗೆ ತಗೊಂಡು ಹೋಗಿ ಡೆಲಿವರಿ ಕೊಡ್ತೀವಿ. ನಿಮಗೆ ಮುಂಚೆ ಬರ್ತಾ ಇದ್ದಂತಹ ದುಡ್ಡೇ ಬರುತ್ತೆ, ನಾವು ಒಂದ್ ಸ್ವಲ್ಪ ಸರ್ವಿಸ್ ಚಾರ್ಜಸ್ ಅನ್ನ ಚಾರ್ಜ್ ಮಾಡ್ತೀವಿ. ಇಬ್ಬರಿಗೂ ವಿನ್ ವಿನ್ ಸಿಚುವೇಶನ್. ನಿಮ್ಮ ಬಿಸ್ನೆಸ್ ಬೆಳೆಯುತ್ತೆ, ನಮ್ಮ ಬಿಸ್ನೆಸ್ ಕೂಡ ಬೆಳೆಯುತ್ತೆ. ನಿಮಗೆ ಅದು ಸರಿ ಅಂತ ಅನ್ಸುತ್ತೆ. ನಿಮಗೂ ಇನಿಷಿಯಲಿ ಬಿಸ್ನೆಸ್ ಗ್ರೋತ್ ಕಾಣೋದು ಸಿಗುತ್ತೆ. ಆದ್ರೆ ನಿಮಗೆ ಗೊತ್ತಿಲ್ಲದೆ ಇರುವ ವಿಷಯ ಏನು ಅಂತಂದ್ರೆ, ನಿಮ್ಮ ಹತ್ರ ಹೀಗೆ ಇವರು ಟೈಅಪ್ ಮಾಡಿಕೊಂಡಾಗಿನಿಂದ ನಿಮ್ಮಲ್ಲಿ ಯಾವ ಐಟಮ್ಸ್ಗೆ ಹೆಚ್ಚು ಡಿಮಾಂಡ್ ಇದೆ, ಯಾವಾಗ ಯಾವ ಜನರು ಯಾವ ಐಟಮ್ ಗಳನ್ನ ಆರ್ಡರ್ ಮಾಡ್ತಾರೆ, ನಿಮ್ ಏರಿಯಾದಲ್ಲೇ ಅತಿ ಹೆಚ್ಚು ಡಿಮಾಂಡ್ ಇರುವಂತಹ ಪ್ರಾಡಕ್ಟ್ ಗಳು ಯಾವುದು, ಎಷ್ಟು ಆರ್ಡರ್ ಬರುತ್ತೆ, ಬಿರಿಯಾನಿ ಯಾವಾಗ ಆರ್ಡರ್ ಮಾಡ್ತಾರೆ ಜನ, ಎಷ್ಟು ಟೀ ಕಪ್ ಗಳು ಮಾರಾಟ ಆಗುತ್ತೆ ಅನ್ನುವ ಡೇಟಾವನ್ನೆಲ್ಲ ಕಲೆಕ್ಟ್ ಮಾಡಿಟ್ಕೋತಿದ್ರು ಅನ್ನೋದು. ಆದ್ರೆ ಹೀಗೆ ಕಲೆಕ್ಟ್ ಮಾಡಿದಂತಹ ಡೇಟಾವನ್ನ ಈಗ ನಿಮ್ಮ ವಿರುದ್ಧವೇ ಬಳಕೆ ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿರ್ತಿರ್ಲಿಲ್ಲ. ಬಿಸ್ಟ್ರೋ ಮತ್ತು ಸ್ನಾಕ್ ಅಂತ ಹೇಳುವಂತಹ 2 ಆಪ್ ಗಳನ್ನ ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಲಾಂಚ್ ಮಾಡಿದ್ದಾವೆ. ಇವುಗಳ ಮೂಲಕ 10 ನಿಮಿಷದಲ್ಲಿ ಫುಡ್ ಡೆಲಿವರಿಯನ್ನು ಕೊಡ್ತೀವಿ ಅನ್ನುವಂತಹ ಪ್ರಾಮಿಸ್ ಅನ್ನು ಕೂಡ ಮಾಡ್ತಿದ್ದಾರೆ. ಹೀಗೆ ಮಾಡೋದಕ್ಕೆ ಅವರು ಬಳಕೆ ಮಾಡ್ತಿರುವಂತಹದ್ದು ನಿಮ್ಮ ಹೋಟೆಲ್ಗಳ ಬಿಸ್ನೆಸ್ ನಲ್ಲಿ ಅವರು ಕಲೆಕ್ಟ್ ಮಾಡಿದಂತಹ ಡೇಟಾವನ್ನೇ. ನಿಮ್ಮ ರೆಸ್ಟೋರೆಂಟ್ಗೆ ಕಾಂಪಿಟೇಷನ್ ಆಗಿ ಬರ್ತಿರೋದು ಕೂಡ ಅವರೇ. ಇದರ ವಿರುದ್ಧ ರೆಸ್ಟೋರೆಂಟ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾದವರು ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಝೊಮ್ಯಾಟೊ ಸ್ವಿಗ್ಗಿ ಮಾಡ್ತಿರೋದು ಸರಿಯಲ್ಲ ಇದು ಅಂತ. ನಿಮ್ಮ ಅಭಿಪ್ರಾಯ ಇದರ ಬಗ್ಗೆ ಏನು? ಕಮೆಂಟ್ ಮಾಡಿ ಹೇಳಿ.